ಲ್ಯಾಂಡ್ ಸರ್ವೇಯರ್ ಭೂಮಾಪಕರು ಹುದ್ದೆಗಳಿಗೆ ಎನ್ಸಿಜಿ ಸಂಸ್ಥೆ ವತಿಯಿಂದ ಪೇಪರ್ 2ಗೆ ಆಗಸ್ಟ್ 3 ಇಂದ ಆಫ್ಲೈನ್ ಆನ್ಲೈನ್ ಹಾಗೆ ರೆಕಾರ್ಡೆಡ್ ಮೋಡ್ನಲ್ಲಿ ಕ್ಲಾಸಸ್ಗಳು ಶುರು ಆಗ್ತಿದೆ. ಈ ಕ್ಲಾಸಸ್ಗಳು ನಿಮಗೆ ಈವ್ನಿಂಗ್ ಇರ್ತಾ ಹೋಗುತ್ತೆ. ಈವ್ನಿಂಗ್ ನಿಮಗೆ 6 to 8:30ವರೆಗೂ ಕೂಡ ಇರುತ್ತೆ. ಆ್ಯಂಡ್ ಕಾಂಪ್ಲಿಮೆಂಟರಿಯಾಗಿ ಟೆಸ್ಟ್ ಸೀರೀಸ್ ಕೂಡ ಪ್ರೊವೈಡ್ ಮಾಡ್ತಿದ್ದೀವಿ. ಈ ತರಗತಿಯಲ್ಲಿ ನಿಮಗೆ ಪೇಪರ್ 2ನಲ್ಲಿ ಏನೇನು ಲಿಸ್ಟ್ ಔಟ್ ಆಗಿದೆಯೋ, ಮ್ಯಾಥಮೆಟಿಕ್ಸ್ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಲ್ಯಾಂಡ್ ಸರ್ವೇಯರ್ ಟಾಪಿಕ್ಸ್ ಹಾಗೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇಷ್ಟು ಕೂಡ ನಾವು ಕವರ್ ಮಾಡ್ಕೊಡ್ತಿದ್ದೀವಿ. ಲ್ಯಾಂಡ್ ಸರ್ವೇಯರ್ಗೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಇನ್ಸ್ಟಿಟ್ಯೂಷನ್ನ ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. Hi everyone, welcome back to NCG Competitive Institute. Today video session ನಾವೇಗೆ ಇಲ್ಲಿ ಸೇರಿದ್ದೀವಿ ಅಂದ್ರೆ ಲ್ಯಾಂಡ್ ಸರ್ವೆ ಫಿಸಿಕ್ಸ್ ಸಿಲೆಬಸ್ ಮತ್ತೆ ಫಿಸಿಕ್ಸ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ನ ತೆಗಿತಾ ಹೋಗ್ತಾರೆ ಅಂತ. ನಿಮ್ಗೆ ಗೊತ್ತಿದೆ, ಲ್ಯಾಂಡ್ ಸರ್ವೇಲಿ 10% ಸಿಲೆಬಸ್ ನ ಕೊಟ್ಟಿದ್ದಾರೆ. 10% ಅಂದ್ರೆ ಸರ್ ಎಷ್ಟು ಅಂದ್ರೆ ಮಿನಿಮಮ್ ಅಂದ್ರು 15ರಿಂದ 10 ಅಥವಾ 10ರಿಂದ 15 ಕ್ವಶನ್ಸ್ ನ ಈ ಒಂದು ಲ್ಯಾಂಡ್ ಸರ್ವೇಲಿ ತೆಗಿತಾ ಹೋಗ್ತಾರೆ. ಯಾವ್ದ್ರಲ್ಲಿ? ಫಿಸಿಕ್ಸ್ ರಿಲೇಟೆಡ್. ಹಾಗಾದ್ರೆ ಸರ್ ನಾವು ನಾರ್ಮಲ್ ಎಕ್ಸಾಮ್ ಓದಂತೆನೆ ಈ ಲ್ಯಾಂಡ್ ಸರ್ವೆ ಫಿಸಿಕ್ಸ್ ನ ಓದ್ಬೋದಾ? ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಡೈಲಿ ಲೈಫ್ ಸೈನ್ಸ್ ಇರುತ್ತಲ್ಲ ಅದೇ ರೀತಿ ಲ್ಯಾಂಡ್ ಸರ್ವೆ ಸೈನ್ಸ್ ಇರುತ್ತಾ? ಇಲ್ಲ, ಸಿಲೆಬಸ್ ಎಲ್ಲ ಅದೇ ಇದ್ರು ಬಟ್ ಅವ್ರು ಕೇಳೋ ಒಂದು ರೀತಿ ಇರುತ್ತಲ್ಲ, ಆ ವೈವಿಧ್ಯತೆ ಅಥವಾ ಪ್ಯಾಟರ್ನ್ ಇರುತ್ತಲ್ಲ, ಅದು ಚೇಂಜ್ ಆಗ್ತಾ ಬರುತ್ತೆ. ಓಕೆ, ಯಾವ ಒಂದು ಎಕ್ಸಾಮ್ ಅಲ್ಲಿ ಆಗ್ಲಿ ಆ ಒಂದು ಸಿಲೆಬಸ್ ರೀತಿಯಲ್ಲೇ ಒಂದಾಗುತ್ತೆ ಕ್ವಶನ್ ಫ್ರೇಮ್ ಆಗ್ತಾ ಹೋಗ್ತದೆ. ಲ್ಯಾಂಡ್ ಸರ್ವೆ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಫ್ರೇಮ್ ಆಗ್ತಾರೆ, ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ನೋಡಿರ್ಬೋದು ಆಲ್ರೆಡಿ. ಆ ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ಇರುವ ಒಂದು ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ತಾ ಇದ್ರೆ ಗೊತ್ತಾಗ್ತಾ ಹೋಗುತ್ತೆ. ಲ್ಯಾಂಡ್ ಸರ್ವೆ ರಿಲೇಟೆಡ್ ಏನಾಗುತ್ತೆ, ಟೆಕ್ನಿಕಲ್ ಪಾರ್ಟ್ ನ ಜಾಸ್ತಿ ಏನ್ ಮಾಡ್ತಾರೆ, ಟ್ಯಾಕಲ್ ಮಾಡ್ತಾರೆ. ಸರ್ ಟೆಕ್ನಿಕಲ್ ಪಾರ್ಟ್ ಅಂದ್ರೆ ಯಾವ ರೀತಿ ಟ್ಯಾಕಲ್ ಮಾಡ್ತಾ ಹೋಗ್ತಾರೆ, ಆ ಟೆಕ್ನಿಕಲ್ ಪಾರ್ಟ್ ಅಲ್ಲಿ ಕ್ವಶನ್ಸ್ ಯಾವ ರೀತಿ ತೆಗಿತಾ ಹೋಗ್ತಾರೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ 15 ಕ್ವಶನ್ ಇಲ್ಲ 10ರಿಂದ 15 ಕ್ವಶನ್ ಅಥವಾ 20 ಕ್ವಶನ್ ಕೇಳ್ಬೋದು. ಅಂದ್ರೆ 10% ಹೇಳಿದ್ದಾರೆ. ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋರು ಆ 10% ಅಂದಾಗ 1ರಿಂದ 15ರಿಂದ 20 ಆಗಿರ್ಬೋದು, 15ರಿಂದ 10 ಆಗಿರ್ಬೋದು, ಇಷ್ಟು ಕ್ವಶನ್ ಗಳನ್ನ ತೆಗಿತಾ ಹೋಗ್ಬೋದು. ಅದರಿಂದ ನಾವು ಈ ಒಂದು ಲ್ಯಾಂಡ್ ಸರ್ವೆಗೆ ಸೈನ್ಸ್ ನ ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು, ಇಲ್ಲ ಸಿಲೆಬಸ್ ನ ಯಾವ ರೀತಿ ನಾವು ಡಿಕೋಡ್ ಮಾಡಬೇಕು, ಆ ಸಿಲೆಬಸ್ ಅಲ್ಲಿ ನಾವು ಹೆಚ್ಚು ಒತ್ತು ಯಾವ್ದಕ್ಕೆ ಕೊಡಬೇಕು. ಯಾಕಂದ್ರೆ ನಿಮಗೆ ಓವರ್ ಆಲ್ ಫಿಸಿಕ್ಸ್ ಇದೆ. 10% ಫಿಸಿಕ್ಸ್ ಅಂದಾಗ ನಿಮ್ಗೆ ಓದೋದು ಕಷ್ಟ ಆಗ್ಬೋದು. ಬಟ್ ಇಲ್ಲಿ ಯಾವ ತರದ ಫಿಸಿಕ್ಸ್ ನ ನೀವು ಓದ್ಬೇಕು ಅಂದ್ರೆ ಅತಿ ಹೆಚ್ಚು ಪ್ರಿನ್ಸಿಪಲ್ಸ್ ನ ನೋಡ್ತಾ ಹೋಗ್ಬೇಕು, ಮತ್ತೆ ಫಾರ್ಮುಲಾಸ್ ನ ನೋಡ್ತಾ ಹೋಗ್ಬೇಕು, ಮತ್ತೆ ಅದ್ರ ಜೊತೆ ಫಾರ್ಮುಲಾಸ್ ಜೊತೆ ಒಂದು ಕೆಲವೊಂದು ಪ್ರಾಬ್ಲಮ್ಸ್ ಗಳು ಬರ್ತಾ ಹೋಗ್ತವೆ. ಸಿಂಪಲ್ ಪ್ರಾಬ್ಲಮ್ಸ್ ಯಾವ ರೀತಿ ಸಾಲ್ವ್ ಮಾಡ್ತಾ ಹೋಗೋದು, ಮತ್ತೆ ಪ್ಯೂರ್ ಟೆಕ್ನಿಕ್ ಯಾವ ರೀತಿ ಪ್ಯೂರ್ ಟೆಕ್ನಿಕ್ ಇದೆ, ಬೇಸಿಕ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಇವನ್ ಏನ್ ಮಾಡ್ತಾನೆ, ಕಾನ್ಸಂಟ್ರೇಷನ್ ಮಾಡ್ತಾ ಹೋಗ್ತಾನೆ. ಲಾಸ್ಟ್ ಇಯರ್ ಎಕ್ಸಾಮ್ ನ ನೀವು ಡಿಕೋಡ್ ಮಾಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ ಫಿಸಿಕ್ಸ್ ಕ್ವಶನ್ಸ್ ಯಾವ ರೀತಿ ಇದಾವೆ ಅಂತ. ಟಫ್ ಏನಿಲ್ಲ, ಬೇಸಿಕ್ಸ್ ಕೇಳ್ತಾ ಹೋಗಿದ್ದಾರೆ. ಆ ಒಂದು ಮಾದರಿಯಲ್ಲಿ ನಾನೊಂದು ಸಬ್ಜೆಕ್ಟ್ ಅನ್ನ ತಗೊಂಡು ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡು ನಿಮ್ಗೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾವ ಲೆವೆಲ್ಗೆ ಡೆಪ್ತ್ ನ ಕೇಳ್ತಾ ಹೋಗ್ಬೋದು ಅಂತ. ಅಂದ್ರೆ ನೀವು ಬೇಸಿಕ್ಸ್ ನ ಅರ್ಥ ಮಾಡ್ಕೊಂಡ್ರೆ 100% ಏನ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು, ಮತ್ತೆ ಆ ಒಂದು ಅಪ್ಲಿಕೇಶನ್ ನ ನೀವು ಪ್ರಾಬ್ಲಮ್ ಆಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆ, ಈಗ ಒಂದು ನಾನು ತಗೊಂಡಿರೋ ಟಾಪಿಕ್ ಸೌಂಡ್ ಅಥವಾ ಸ್ಪೀಡ್ ಆಫ್ ದ ಸೌಂಡ್ ಅಂತ, ಶಬ್ದದ ವೇಗ ಅಂತ. ಆ ಟಾಪಿಕ್ ನ ಯಾವ ರೀತಿ ಡಿಕೋಡ್ ಮಾಡಿ ಅದರಲ್ಲಿ ಯಾವ ರೀತಿ ಬೇಸಿಕ್ಸ್ ನ ನಾವು ನೋಡ್ತಾ ಹೋಗ್ತೀವಿ ಅನ್ನೋದು ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಬನ್ನಿ ನೋಡೋಣ. ಓಕೆ, ಸ್ಪೀಡ್ ಆಫ್ ದ ಸೌಂಡ್. ಓಕೆ, ಸ್ಪೀಡ್ ಆಫ್ ದ ಸೌಂಡ್ ಅಂದ್ರೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಯಾವ ರೀತಿ ಲ್ಯಾಂಡ್ ಸರ್ವೆಲಿ ಮತ್ತೆ ಆ ಒಂದು ಕೆಇಎ ಪೇಪರ್ ರೆಪ್ಲಿಕಾ ಆಗುತ್ತೆ ಅಂತ. ಓಕೆ, ಸ್ಪೀಡ್ ಆಫ್ ಸೌಂಡ್ ನಿಮಗೆ ಗೊತ್ತು. ಶಬ್ದದ ವೇಗ ಅಂದ್ರೆ ಯಾವ ರೀತಿ ಇರುತ್ತೆ, ಸೌಂಡ್ ಯಾವ ರೀತಿ ಇರುತ್ತೆ. ಸ್ಪೀಡ್ ಆಫ್ ಸೌಂಡ್ ಡಿಪೆಂಡಿಂಗ್ ಆನ್ ದ ಮೀಡಿಯಾ ಅಂತ ಕರೀತಾರೆ. ಅಂದ್ರೆ ಆ ಒಂದು ಶಬ್ದದ ವೇಗವು ಮಾಧ್ಯಮದ ಮೇಲೆ ನಿರ್ಧಾರವಾಗಿರುತ್ತೆ. ಸರ್ ಮಾಧ್ಯಮ ಅಂದ್ರೆ ಏನು? ಓಕೆ, ಮಾಧ್ಯಮ ಅಂದ್ರೆ ಏನು ಅಂದ್ರೆ ಓಕೆ, ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಓಕೆ, ಘನ ಆಗಿರ್ಬೋದು, ದ್ರವ ಆಗಿರ್ಬೋದು, ಅಥವಾ ಗಾಳಿ ಅನಿಲ ಆಗಿರ್ಬೋದು. ಈ ಮೂರಲ್ಲಿ ಏನಾಗ್ತಾ ಹೋಗುತ್ತೆ, ಸೌಂಡ್ ಡಿಫ್ರೆಂಟ್ ಆಗುತ್ತೆ. ಯಾಕಂದ್ರೆ ಸ್ಟೇಟ್ ಆಫ್ ಮ್ಯಾಟರ್ಸ್ 3 ಇದಾವೆ ಪ್ರೆಸೆಂಟ್ ಎಕ್ಸಿಸ್ಟೆನ್ಸ್ ಅಲ್ಲಿ. ಆ 3 ಮ್ಯಾಟರ್ಸ್ ಗಳಲ್ಲಿ ಸೌಂಡ್ ಯಾವ ರೀತಿ ಏನಾಗುತ್ತೆ, ಪ್ರೊಪಗೇಷನ್ ಆಗುತ್ತೆ, ಸೌಂಡ್ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸರ್ ಇದನ್ನ ಕಾನ್ಸೆಪ್ಟ್ ನ ನಾವು ಯಾವ ರೀತಿ ನೋಡ್ಕೋಬೇಕು ಅಂದ್ರೆ, ಸಾಲಿಡ್ ಅಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತು, ಸಾಲಿಡ್ ಅಲ್ಲಿ ಅಣುಗಳು ಅಥವಾ ಆಟಮ್ಸ್ ಯಾವ ರೀತಿ ಕಾಂಪ್ಯಾಕ್ಟ್ ಆಗಿ ಏನಾಗಿರುತ್ತೆ, ಅರೇಂಜ್ ಆಗಿರುತ್ತೆ. ಕಾಂಪ್ಯಾಕ್ಟ್ ಅರೇಂಜ್ ಆಗಿರುತ್ತೆ ಅಂದ್ರೆ ದೇರ್ ಇಸ್ ನೋ ಗ್ಯಾಪ್ ಬಿಟ್ವೀನ್ ದ ಇಂಟರ್ ಸೆಲ್ಯುಲರ್ ಪ್ಲೇಸ್ ಅಥವಾ ಓಕೆ ಇಂಟರ್ ಮಾಲಿಕ್ಯುಲರ್ ಪ್ಲೇಸ್ ಅಲ್ಲಿ ಯಾವುದೇ ಒಂದು ಗ್ಯಾಪ್ ಇರೋದಿಲ್ಲ. ಈ ರೀತಿ ಏನಾಗಿರ್ತವೆ, ಕಾಂಪ್ಯಾಕ್ಟ್ ಆಗಿ ಏನಾಗಿರ್ತವೆ, ಜೋಡಣೆ ಆಗಿರ್ತವೆ. ಈ ಕಾಂಪ್ಯಾಕ್ಟ್ ಆಗಿ ಜೋಡಣೆ ಆಗಿದ್ದಾಗ ಇದನ್ನ ನಾವೇನಂತ ಕರಿತೀವಿ, ಸಾಲಿಡ್ ಅಂತ ಕರಿತೀವಿ. ಓಕೆ ಸರ್, ಲಿಕ್ವಿಡ್ ಅಲ್ಲಿ ಏನಾಗಿರುತ್ತೆ, ಲಿಕ್ವಿಡ್ ಕಂಪೇರ್ ಟು ಸಾಲಿಡ್ ಅಥವಾ ಘನಕ್ಕೆ ಅದನ್ನ ನಾವು
ಹೋಲಿಸಿದಾಗ ಸ್ವಲ್ಪ ವಿರಳವಾಗಿರ್ತದೆ ನೋಡಿ. ಇಂಟರ್ ಮಾಲಿಕ್ಯುಲರ್ ಸ್ಪೇಸ್ ಏನಾಗಿರುತ್ತೆ, ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ವೆನ್ ವಿ ಆರ್ ಕನ್ಸಿಡರಿಂಗ್ ದ ಗ್ಯಾಸಿಯಸ್ ಅಥವಾ ಅನಿಲ ಸ್ಟೇಟ್ ನ ನಾವು ಕನ್ಸಿಡರ್ ಮಾಡಿದಾಗ ಇದರಲ್ಲಿ ಮಾಲಿಕ್ಯುಲರ್ಸ್ ಏನಾಗಿರುತ್ತೆ, ತುಂಬಾ ವಿರಳವಾಗಿರ್ತವೆ. ಈ ರೀತಿ ಸ್ಟೇಟ್ ಅಲ್ಲಿ ಇರುತ್ತೆ. ಓಕೆ, ಈ ರೀತಿ ಸ್ಟೇಟ್ ಅಲ್ಲಿ ಇರುತ್ತೆ. ಸರ್ ನೀವ್ ಹೇಳಿದಿರಾ ಸ್ಪೀಡ್, ಸೌಂಡ್ ಆಫ್ ಸ್ಪೀಡ್ ಡಿಪೆಂಡಿಂಗ್ ಆನ್ ದ ಮೀಡಿಯಾ ಅಂತ. ಓಕೆ, ನೀವು ಎಕ್ಸಾಂಪಲ್ಗೆ ಒಂದ್ ಲೈನ್ ಅಲ್ಲಿ 10 ಮೆಂಬರ್ಸ್ ನಿಂತ್ಕೊಂಡಿರ್ತೀರಾ. ಫಸ್ಟ್ ಒಂದ್ ಮೆಂಬರ್ಗೆ ಒಂದು ಬಾಲ್ ಕೊಡ್ತೀರಾ. ಆ ಬಾಲ್ ನ ನೀವು ಲಾಸ್ಟ್ ಮೆಂಬರ್ ಟ್ರಾನ್ಸ್ಫರ್ ಮಾಡಿ ಅಂದ್ರೆ 1 ಸೆಕೆಂಡ್ ಅಲ್ಲಿ ಪಟ್ಟ ಟ್ರಾನ್ಸ್ಫರ್ ಮಾಡ್ಬಿಡ್ತೀರಾ. ಅದೇ ಒಂದೇ ಲೈನ್ ಅಲ್ಲಿ ನೀವು ಇಬ್ರೇ ನಿಂತಿದ್ದೀರಾ ಅಂದ್ರೆ ನೀವ್ ಹೋಗ್ಬಿಟ್ಟು ಏನ್ ಮಾಡ್ತೀರಾ, ಅವ್ನ ಕೈಲಿ ಕೊಟ್ಬಿಟ್ಟು ಮತ್ತೆ ವಾಪಸ್ ಬರ್ತೀರಾ. ಅಂದ್ರೆ ಇಬ್ರು ನಿಂತಾಗ ಏನಾಗುತ್ತೆ, ಟೈಮ್ ಜಾಸ್ತಿ ತಗೊಳುತ್ತೆ. ಅದೇ ತರ ಮೂವರು ನಿಂತ್ಕೊಂಡಾಗ ಏನಾಗುತ್ತೆ, ಸ್ವಲ್ಪ ಟೈಮ್ ಕಡಿಮೆ ತಗೊಳುತ್ತೆ. 5 ಜನ 10 ಜನ ಈ ತರ ನಿಂತ್ಕೊಂಡಾಗ ಏನಾಗುತ್ತೆ, ಟೈಮ್ ತುಂಬಾ ಕಡಿಮೆ ತಗೊಳುತ್ತೆ, ಬೇಗ ಟ್ರಾನ್ಸ್ಫರ್ ಆಗುತ್ತೆ ಬಾಲ್. ಅದೇ ರೀತಿ ಒಂದ್ ಲೈನ್ ಅಲ್ಲಿ ಇದ್ದಾಗ ತುಂಬಾ ನಿಧಾನವಾಗಿ ಬಾಲ್ ಟ್ರಾನ್ಸ್ಫರ್ ಆಗುತ್ತೆ. ಒಂದ್ ಲೈನ್ ಅಲ್ಲಿ 10 ಜನ ಇದ್ದಾಗ ಆ ಬಾಲ್ ಜೋರಾಗಿ ಸ್ಪೀಡ್ ಆಗಿ ಏನಾಗುತ್ತೆ, ಬಾಲ್ ಟ್ರಾನ್ಸ್ಫರ್ ಆಗುತ್ತೆ. ಇದೇ ರೀತಿ ಈ ಎಕ್ಸಾಂಪಲ್ ನೋಡಿದಾಗ ನೋಡಿ, ಈ ಲೈನ್ ಅಲ್ಲಿ ಎಷ್ಟು ಜನ ಇದೆ, ತುಂಬಾ ಜನ ಇದ್ದಾರೆ, ಬಾಲ್ ಏನಾಗುತ್ತೆ, ಬೇಗ ಟ್ರಾನ್ಸ್ಫರ್ ಆಗುತ್ತೆ. ಬಾಲ್ ಮೀನ್ಸ್ ಇಸ್ ನಥಿಂಗ್ ಬಟ್ ಐ ಆಮ್ ಕಂಪೇರಿಂಗ್ ವಿತ್ ದ ಸೌಂಡ್. ಈಗ ಸೌಂಡ್ ಇಲ್ಲಿ ಏನಾಗುತ್ತೆ, ಪ್ರೊಪಗೇಷನ್ ಆಗುತ್ತೆ. ಈ ಸೌಂಡ್ ಇಲ್ಲಿಗೆ ಎಂಟರ್ ಆಗುತ್ತೆ. ಏನಾಗುತ್ತೆ, ಅಣುಗಳ ಮೂವ್ಮೆಂಟ್ ಇಂದ. ಸೌಂಡ್ ಇಸ್ ನಥಿಂಗ್ ಬಟ್ ವೈಬ್ರೇಷನ್ ಆಫ್ ದ ಪಾರ್ಟಿಕಲ್ಸ್. ಆ ಪಾರ್ಟಿಕಲ್ಸ್ ವೈಬ್ರೇಷನ್ ಆಗ್ತಂಗೆ ಆ ವೈಬ್ರೇಷನ್ ಇಲ್ಲಿಗೆ ಬರುತ್ತೆ. ಅಂದ್ರೆ ಈ ಒಂದು ಸಾಲಿಡ್ ಅಲ್ಲಿ ಬೇಗ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ ಸೌಂಡ್. ಈ ಸಾಲಿಡ್ ಅಲ್ಲಿ ಏನಾಗುತ್ತೆ, ಬೇಗ ಟ್ರಾನ್ಸ್ಫರ್ ಆಗುತ್ತೆ ಕಂಪೇರ್ಡ್ ಟು ಸಾಲಿಡ್. ಲಿಕ್ವಿಡ್ ತಗೊಂಡಾಗ ಏನಾಗುತ್ತೆ, ಲಿಕ್ವಿಡ್ ವೈಬ್ರೇಟ್ ಆಗುತ್ತೆ, ಬಟ್ ಇಲ್ಲಿ ಮೂವರೇ ಇದಾರೆ ಸರ್ ಇಲ್ಲಿ, ಅದಕ್ಕೋಸ್ಕರ ಏನಾಗುತ್ತೆ, ಲೇಟ್ ಟ್ರಾನ್ಸ್ಫರ್ ಆಗುತ್ತೆ ಸೌಂಡ್. ಕಂಪೇರ್ಡ್ ಟು ಇದಕ್ಕೆ ಏನಾಗುತ್ತೆ, ಸೌಂಡ್ ತುಂಬಾ ಸ್ಲೋ ಅಥವಾ ಲೇಟ್ ಟ್ರಾನ್ಸ್ಫರ್ ಆಗ್ತಾ ಬರುತ್ತೆ. ಗ್ಯಾಶಸ್ ಅಲ್ಲಿ ನೋಡಿರ್ಬೋದು, ಗ್ಯಾಸ್ ಅಲ್ಲಿ ತುಂಬಾ ಲೇಟ್ ಆಗ್ತಾ ಬರುತ್ತೆ. ಯಾಕಂದ್ರೆ ಸರ್ ಇಬ್ಬರೇ ಇರೋದಿಲ್ಲಿ, ಸೇಮ್ ಡಿಸ್ಟೆನ್ಸ್ ಇದೆ. ಸೌಂಡ್ ಏನಾಗುತ್ತೆ, ತುಂಬಾ ನಿಧಾನವಾಗಿ ಸಾಗಾಣಿಕೆ ಆಗ್ತಾ ಬರುತ್ತೆ, ತುಂಬಾ ನಿಧಾನವಾಗಿ ಟ್ರಾನ್ಸ್ಫರ್ ಆಗ್ತಾ ಬರುತ್ತೆ. ಹಾಗಾದ್ರೆ ಸಾಲಿಡ್ ಅಲ್ಲಿ ಸೌಂಡ್ ಏನಾಗುತ್ತೆ, ಮೋರ್ ಕಂಪೇರ್ ಟು ಲಿಕ್ವಿಡ್. ಅಂದ್ರೆ ಎಸ್ ಸರ್, ಓಕೆ, ಅವರೇಜ್ ಅಲ್ಲಿ 5100 ಮೀಟರ್ ಪರ್ ಸೆಕೆಂಡ್. ಅವರೇಜ್ ಅಲ್ಲಿ ಎಷ್ಟು, 5100 ಮೀಟರ್ ಪರ್ ಸೆಕೆಂಡ್. ಸರ್ ಹಾಗಾದ್ರೆ ಲಿಕ್ವಿಡ್ ಅಲ್ಲ ಆದ್ರೆ 1400 ಮೀಟರ್ ಪರ್ ಸೆಕೆಂಡ್. ಸರ್ ಹಾಗಾದ್ರೆ ಗ್ಯಾಸ್ ಅಲ್ಲಾದ್ರೆ 330 ಮೀಟರ್ ಪರ್ ಸೆಕೆಂಡ್. ಓಕೆ, ಒಂದು ಸೆಕೆಂಡ್ಗೆ ಗ್ಯಾಸ್ ಅಲ್ಲಿ 330 ಮೀಟರ್ ಏನಾಗುತ್ತೆ, ಸೌಂಡ್ ಟ್ರಾವೆಲ್ ಆಗುತ್ತೆ. ಹಾಗಾದ್ರೆ ಸಾಲಿಡ್ ಅಲ್ಲಿ ಒಂದು ಸೆಕೆಂಡ್ಗೆ ಏನಾಗುತ್ತೆ, 5100 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 5 ಕಿಲೋಮೀಟರ್ ಒಂದು ಸೆಕೆಂಡ್ಗೆ ಟ್ರಾನ್ಸ್ಫರ್ ಆಗುತ್ತೆ ಏನು, ಸೌಂಡ್. ಈ ರೀತಿ ಸೌಂಡ್ ಏನಾಗುತ್ತೆ, ಒಂದು ಲೇಯರ್ ಇಂದ ಅಥವಾ ಒಂದು ಮೀಡಿಯಾ ಇಂದ ಇನ್ನೊಂದು ಮೀಡಿಯಾ ಏನಾಗುತ್ತೆ, ವೇರಿಯೇಷನ್ ಆಗ್ತಾ ಹೋಗುತ್ತೆ. ಓಕೆ, ಅದನ್ನೇ ನಾನು ಈ ಸ್ಲೈಡ್ ಅಲ್ಲಿ ಹಾಕಿದ್ದೀನಿ ನೋಡಿ. ದ ಸ್ಪೀಡ್ ಆಫ್ ದ ಸೌಂಡ್ ಇಸ್ ಡಿಫರೆಂಟ್ ಇನ್ ಡಿಫರೆಂಟ್ ಮೀಡಿಯಾ. ದ ಸ್ಪೀಡ್ ಆಫ್ ಸೌಂಡ್ ಇಸ್ ಮೋರ್ ಇನ್ ಸಾಲಿಡ್ಸ್, ಲೆಸ್ ಇನ್ ಲಿಕ್ವಿಡ್ಸ್ ಅಂಡ್ ಲೀಸ್ಟ್ ಲೆಸ್ ಇನ್ ಗ್ಯಾಸಿಯಸ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ, ಈ ರೀತಿ ಆಗುತ್ತೆ. ಓಕೆ, ಆ ರಿಲೇಶನ್ಶಿಪ್, ಸ್ಪೀಡ್ ಆಫ್ ದ ಸೌಂಡ್ ರಿಲೇಶನ್ಶಿಪ್, ಸ್ಪೀಡ್ ಇಸ್ ಈಕ್ವಲ್ ಟು ವೇವ್ ಲೆಂತ್ ಇಂಟು ಫ್ರೀಕ್ವೆನ್ಸಿ ಅಂತ ಹಾಕಿದ್ದಾರೆ. ವೇವ್ ಲೆಂತ್ ಇಂಟು ಫ್ರೀಕ್ವೆನ್ಸಿ. ವೇವ್ ಲೆಂತ್ ಇಂಟು ಲ್ಯಾಂಬ್ಡಾ ಇಂಟು ಫ್ರೀಕ್ವೆನ್ಸಿ. ಓಕೆ, ಈ ಸ್ಪೀಡ್ ಆಫ್ ದ ಸೌಂಡ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಅವನು ಈ ಒಂದು ಫಾರ್ಮುಲಾವನ್ನ ಇಟ್ಕೊಂಡು ಏನ್ ಮಾಡ್ಬೋದು, ಕ್ವಶನ್ ತೆಗಿಬಹುದು. ಓಕೆ, ಈ ಒಂದು ಫಾರ್ಮುಲಾ ಇಟ್ಕೊಂಡಿಲ್ಲ, ಅವ್ನ ಏನ್ ಮಾಡ್ಬೋದು, ಪ್ರಾಬ್ಲಮ್ಸ್ ನ ಡಿರೈವ್ ಮಾಡಕ್ ಕೇಳ್ಬೋದು. ಓಕೆ, ಈ ಫಾರ್ಮುಲಾ ಯಾವ ರೀತಿ ಆಗುತ್ತೆ ಅಂದ್ರೆ ಇಲ್ಲಿ ನೋಡಿರ್ಬೋದು, ಈ ಫಾರ್ಮುಲಾ ಡಿಪೆಂಡ್ ಆಗಿ ಏನಾಗ್ತಾ ಹೋಗುತ್ತೆ, ಈ ಒಂದು ಸ್ಪೀಡ್ ಆಫ್ ದ ಸೌಂಡ್ ಡಿಪೆಂಡ್ ಆಗುತ್ತೆ. ಸರ್ ಯಾವ ರೀತಿ ಸ್ಪೀಡ್ ಆಫ್ ದ ಸೌಂಡ್ ಡಿಪೆಂಡ್ ಆಗಿರುತ್ತೆ ಅಂದ್ರೆ, ನಾನು ಹೇಳಿದ್ದು ಆಗ್ಲೇ ಹೇಳಿದ್ನಲ್ಲ, ಈ ಕಾನ್ಸೆಪ್ಟ್ ಮೇಲೆ ಸೌಂಡ್ ಈ ರೀತಿ ಏನಾಗ್ತಾ ಹೋಗುತ್ತೆ, ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಒಂದ್ ಲೇಯರ್ ಟು ಅನ್ನೊಂದು ಲೇಯರ್ ಏನಾಗ್ತಾ ಹೋಗುತ್ತೆ, ಸೌಂಡ್ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಯಾಕೆ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ, ಇಲ್ಲಿ ಸಾಲಿಡ್ ಕಾಂಪ್ಯಾಕ್ಟ್ ಆಗಿದೆ, ಇಲ್ಲಿ ವಿರಳವಾಗಿದೆ, ಇನ್ನೂ ವಿರಳವಾಗಿದೆ. ಅದಕ್ಕೋಸ್ಕರ ಇಲ್ಲಿ ಬರ್ತಾ 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 ಸೌಂಡ್ ಸ್ಪೀಡ್ ಆಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಹಾಗಾದ್ರೆ ಸರ್ ಈ ಸೌಂಡ್ ಸ್ಪೀಡ್ ಆಫ್ ದ ಸೌಂಡ್, ಈ ಸ್ಪೀಡ್ ಆಫ್ ದ ಸೌಂಡ್ ಯಾವ ಒಂದು ಅಂಶಗಳನ್ನ ಸ್ಪೀಡ್ ಆಫ್ ದ ಸೌಂಡ್ ಯಾವ ಅಂಶಗಳ ಮೇಲೆ ಡಿಪೆಂಡಿಂಗ್ ಆಗಿದೆ? ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ದ ಸ್ಪೀಡ್ ಆಫ್ ದ ಸೌಂಡ್. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ದ ಸ್ಪೀಡ್ ಆಫ್ ದ ಸೌಂಡ್ ಯಾವ್ಯಾವುದು? ಓಕೆ, ಟೆಂಪರೇಚರ್. ಈ ತರದ ಪಾಯಿಂಟ್ಗಳು ತುಂಬಾ ಇಂಪಾರ್ಟೆಂಟ್. ಟೆಕ್ನಿಕಲಿ ಈ ತರದ ಪಾಯಿಂಟ್ಗಳು ತುಂಬಾ ಇಂಪಾರ್ಟೆಂಟ್. ಈಗ ನಾನು ಕೇಳ್ತೀನಿ, ಟೆಂಪರೇಚರ್ ಇನ್ಕ್ರೀಸ್ ಆದಂತೆ ಸ್ಪೀಡ್ ಆಫ್ ದ ಸೌಂಡ್, ವಾಟ್ ವುಡ್ ಬಿ ದ ಸ್ಪೀಡ್ ಆಫ್ ದ ಸೌಂಡ್? ಏನಾಗ್ಬೋದು?
ಓಕೆ, ಈ ತರದ ಟೆಕ್ನಿಕಲ್ ಸೈನ್ಸ್ ನ ಏನ್ ಮಾಡ್ತಾ ಹೋಗ್ತಾನೆ, ಅಲ್ಲಿ ಟ್ಯಾಕಲ್ ಮಾಡ್ತಾ ಹೋಗ್ತಾನೆ. ಓಕೆ, ವೆನ್ ಟೆಂಪರೇಚರ್ ಇನ್ಕ್ರೀಸಸ್ ಒಂದು ವೆಸಲ್ ನ ತಗೊಳ್ಳಿ, ಅದ್ರಲ್ಲಿ ಏನ್ ಮಾಡಿ, ಏರ್ ನ ಟ್ರಾಪ್ ಮಾಡಿ, ಓಕೆ, ಒಂದು ಸೌಂಡ್ ನ ಟ್ರಾನ್ಸ್ಫರ್ ಮಾಡಿ. ಇಲ್ಲಿ ಈ ಸೌಂಡ್ ಯಾವ್ದೋ ಒಂದು ಸೌಂಡ್ ವೇ ಇಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಈಗ ಇದರ ಒಂದು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ, ಅಣುಗಳು ಓಕೆ ರಿಜಿಡ್ಲಿ ಏನಾಗ್ತಾ ಹೋಗ್ತವೆ, ಮೂಮೆಂಟ್ ಆಗ್ತಾ ಹೋಗ್ತವೆ. ಸ್ಪೀಡ್ ಆಗಿ ಏನಾಗ್ತವೆ, ಮೂಮೆಂಟ್ ಆಗ್ತಾ ಹೋಗ್ತವೆ. ಇಲ್ಲಿ ಅಣುಗಳು ಟೆಂಪರೇಚರ್ ಇನ್ಕ್ರೀಸ್ ಆದಾಗ ಸ್ಪೀಡ್ ನ ಮೂಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಟೆಂಪರೇಚರ್ ಇನ್ಕ್ರೀಸ್ ಆದಾಗ ಆ ಒಂದು ಅಣುಗಳ ಮೂಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ಪೀಡು ಏನಾಗ ಬೇಗ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಆದ್ರಿಂದ ಹೇಳ್ತಾ ಹೋಗ್ತೀವಿ, ಟೆಂಪರೇಚರ್ ಇನ್ಕ್ರೀಸ್ ಆದಾಗ ಸ್ಪೀಡ್ ಆಫ್ ದ ಸೌಂಡ್ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಈ ರೀತಿ ಟೆಕ್ನಿಕಲ್ ಕ್ವಶನ್ಸ್ ನಾವು ಏನ್ ಮಾಡ್ತಾ ಹೋಗ್ತಾನೆ, 1 A ಆಪ್ಷನ್ B C ಅಂತ ಕೊಟ್ಬಿಟ್ಟು ಅದ್ರಲ್ಲಿ ಏನ್ ಮಾಡ್ತಾನೆ, 1 ಮತ್ತು 2 ಸರಿ, 2 ಮತ್ತು 3 ಸರಿ ಅಂತ ಹೇಳ್ತಾ ಹೋಗ್ತಾನೆ. ಹಾಗಾದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಸ್ಪೀಡ್ ಆಫ್ ದ ಸೌಂಡ್ ಕೂಡ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಿದೆ. ಡೆನ್ಸಿಟಿ ಇನ್ಕ್ರೀಸ್ ಆದ್ರೆ ಸರ್, ಡೆನ್ಸಿಟಿ ಇನ್ಕ್ರೀಸ್ ಆದ್ರೆ ಸ್ಪೀಡ್ ಆಫ್ ದ ಸೌಂಡ್ ಏನಾಗ್ತಾ ಬರುತ್ತೆ, ಡಿಕ್ರೀಸ್ ಆಗ್ತಾ ಬರುತ್ತೆ. ಸ್ಪೀಡ್ ಆಫ್ ದ ಸೌಂಡ್ ಏನಾಗ್ತಾ ಬರುತ್ತೆ, ಡಿಕ್ರೀಸ್ ಆಗ್ತಾ ಬರುತ್ತೆ. ಸರ್ ಇನ್ಯಾವ್ದಾದ್ರು ಫ್ಯಾಕ್ಟರ್ಸ್ ಇದಾವ? ಎಸ್, ಹ್ಯೂಮಿಡಿಟಿ. ಓಕೆ, ಈ ತರ ಏರ್ ಇರುತ್ತೆ, ಇದ್ರೊಳಗಡೆ ಹ್ಯೂಮಿಡಿಟಿ ಅಂದ್ರೆ ಏನು, ವಾಟರ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಅಂದ್ರೆ ಸೆಂಟ್ರಲ್ಲಿ ವಾಟರ್ ಪರ್ಸೆಂಟೇಜ್ ಬಂದು ನಿಂತ್ಕೊಂಡ್ಬಿಡುತ್ತೆ. ಅಂದ್ರೆ ವಾಟರ್ ವೇಪರೈಸ್ ಏನಾಗುತ್ತೆ, ಇಲ್ಲಿ ಬಂದು ಜಾಯ್ನ್ ಆಗುತ್ತೆ. ಅಂದ್ರೆ ಅಣುಗಳು ಜಾಸ್ತಿ ಆಗ್ತಾ ಇದಾವೆ. ಹ್ಯೂಮಿಡಿಟಿ ಇನ್ಕ್ರೀಸ್ ಆದ್ರೂ ಸ್ಪೀಡ್ ಆಫ್ ದ ಸೌಂಡ್ ಏನಾಗುತ್ತೆ, ಆಲ್ಸೋ ಇನ್ಕ್ರೀಸಸ್. ಓಕೆ, ಸ್ಪೀಡ್ ಆಫ್ ದ ಸೌಂಡ್ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಬರುತ್ತೆ. ಓಕೆ ಸರ್, ಇನ್ಯಾವ್ದಾದ್ರು? ಎಸ್, ವಿಂಡ್ ಸ್ಪೀಡ್ ಅಂಡ್ ಡೈರೆಕ್ಷನ್. ಓಕೆ, ವಿಂಡ್ ಸ್ಪೀಡ್ ಅಂಡ್ ಡೈರೆಕ್ಷನ್. ಈ ವಿಂಡ್ ಸ್ಪೀಡ್ ಹೆಚ್ಚಾದಂತೆ ಮತ್ತೆ ಡೈರೆಕ್ಷನ್ ಈಕ್ವಲ್ ಆಗಿದ್ರೆ ಏನಾಗ್ತಾ ಬರುತ್ತೆ, ಆ ಸೌಂಡ್ ನ ವೇಗನು ಕೂಡ ಏನಾಗ್ತಾ ಬರುತ್ತೆ, ಜಾಸ್ತಿ ಆಗ್ತಾ ಬರುತ್ತೆ. ವಿಂಡ್ ಸ್ಪೀಡ್ ಮತ್ತೆ ಡೈರೆಕ್ಷನ್ ಸೇಮ್ ಇದ್ದಾಗ, ವಿಂಡ್ ಸ್ಪೀಡ್ ಇನ್ಕ್ರೀಸ್ ಆದಾಗ ಆ ಡೈರೆಕ್ಷನ್ ಸೇಮ್ ಇದ್ರೆ ಏನಾಗುತ್ತೆ, ಸ್ಪೀಡ್ ಆಫ್ ದ ಸೌಂಡ್ ಕೂಡ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸ್ಪೀಡ್ ಆಫ್ ದ ಸೌಂಡ್ ಏನಾಗ್ತಾ ಬರುತ್ತೆ, ಇನ್ಕ್ರೀಸ್ ಆಗ್ತಾ ಬರುತ್ತೆ. ಓಕೆ, ಈ ಒಂದು ಟೆಕ್ನಿಕಲ್ ಪಾಯಿಂಟ್ಸ್ ಗಳನ್ನ ಏನ್ ಮಾಡ್ತಾನೆ, ಅತಿ ಹೆಚ್ಚಾಗಿ ಟ್ಯಾಕಲ್ ಮಾಡ್ತಾ ಹೋಗ್ತಾನೆ. ಅದಕ್ಕೋಸ್ಕರ ನೀವು ಸೌಂಡ್ ಅಂತ ಚಾಪ್ಟರ್ ಅಂತಿದ್ದಂಗೆ ಜಸ್ಟ್ ಸೌಂಡ್ಗೆ ಮೀಡಿಯಾ ಬೇಕು, ಮೀಡಿಯಾದಲ್ಲಿ ಯಾವ ಮೀಡಿಯಾದಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದ್ರ ಬದಲು ಈ ತರದ ಟೆಕ್ನಿಕಲ್ ವರ್ಡ್ಗಳನ್ನ ನೀವೇನ್ ಮಾಡ್ಬೇಕು, ಯಾವ್ದು ಇನ್ಕ್ರೀಸ್ ಆದ್ರೆ ಯಾವ್ದು ಡಿಕ್ರೀಸ್ ಆಗುತ್ತೆ ಅನ್ನೋದನ್ನ ತಿಳ್ಕೋಬೇಕು. ಈ ಒಂದು ಲ್ಯಾಂಡ್ ಸರ್ವೆ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಟೆಕ್ನಿಕಲಿಟಿ ಮತ್ತೆ ಫಾರ್ಮುಲಾಗಳು ಮತ್ತೆ ಆ ಒಂದು ಫಾರ್ಮುಲಾದ ಬೇಸ್ ಆಗಿರೋ ಒಂದು ಪ್ರಾಬ್ಲಮ್ಸ್ ಗಳ ಬಗ್ಗೆ ಅತಿ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿ ಏನ್ ಮಾಡ್ತಾನೆ, ಕ್ವಶನ್ ತೆಗಿತಾನೆ. ಓಕೆ, ನೀವು ಈ ರೀತಿ ಓದ್ತಾ ಹೋದ್ರೆ 100% ಯಾವ್ದಕ್ಕೆ ಲ್ಯಾಂಡ್ ಸರ್ವೆ ಒಂದು ಸೈನ್ಸ್ ರಿಲೇಟೆಡ್ ಅಥವಾ ಫಿಸಿಕ್ಸ್ ರಿಲೇಟೆಡ್ ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಬರ್ಬೋದು. ಓಕೆ, ರಿಲೇಶನ್ಶಿಪ್ ಅರ್ಥ ಆಯ್ತಲ್ಲ? V is equal to wavelength into frequency. ಸರ್, ಸ್ಪೀಡ್ ಆಫ್ ದ ಸೌಂಡ್ ಮೀಡಿಯಾ ಟು ಮೀಡಿಯಾ ಡಿಫ್ರೆನ್ಸ್ ಆಗ್ತಿದೆ. ಇಲ್ಲಿ ಹೇಳ್ತಿದ್ದಾರೆ ವೇವ್ ಲೆಂತ್ ಮತ್ತೆ ಫ್ರೀಕ್ವೆನ್ಸಿ ಬಗ್ಗೆ ಹೇಳ್ತಾ ಇದ್ದಾರೆ. ವೇವ್ ಲೆಂತ್ ಅಂದ್ರೆ ಫ್ರೀಕ್ವೆನ್ಸಿ. ಓಕೆ, ಸ್ಪೀಡ್ is equal to wavelength into frequency. ಓಕೆ, ವೇವ್ಲೆಂತ್ ಇಂಟು ಫ್ರೀಕ್ವೆನ್ಸಿ. ನೋಡಿ, ಈ ಒಂದು ಸೌಂಡ್ ಇರುತ್ತಲ್ಲ, ಈ ಸೌಂಡ್ ನ ಒಂದು ಸ್ಪೀಡು ಯಾವ ರೀತಿ ಅಂದ್ರೆ ವೇವ್ ಲೆಂತ್ ಮತ್ತೆ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಪೀಡ್ ಜಾಸ್ತಿ ಆಗ್ತಿದೆ ಅಂದ್ರೆ ಓಕೆ, ಸ್ಪೀಡ್ ಜಾಸ್ತಿ ಆಗ್ತಿದೆ ಅಂದ್ರೆ ಆ ಸೌಂಡ್ ಏನಾಗಿರುತ್ತೆ, ಆ ಒಂದು ವೇವ್ ಲೆಂತ್ ಮತ್ತೆ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಈ ಒಂದು ರಿಲೇಶನ್ಶಿಪ್ ನೆನ್ಪಿಟ್ಕೋಬೇಕು. ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇನ್ನೊಂದು ವಿಡಿಯೋದ ಮೇಲೆ ಸಿಗ್ತಾ ಹೋಗ್ತೀನಿ. ಇದೇ ತರದ ಸೈನ್ಸ್ ರಿಲೇಟೆಡ್ ಒಂದು ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.